ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಬ್ಲಾಕ್ ಅಂಡ್ ವೈಟ್ ವೋಟರ್ ಐಡಿ ಕಾರ್ಡ್ ಇದ್ದು ಯಾವ ರೀತಿಯಲ್ಲಿ ನೀವು ಕಲರ್ ವೋಟರ್ ಐಡಿ ಆಗಿ ಚೇಂಜ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನಾನಿಲ್ಲಿ ಇ-ಸಿ-ಐ ನೆಟ್ ಅನ್ನುವಂಥ ಈ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಆ್ಯಪ್ ಇಲ್ಲ ಅಂದರೆ ನೀವು ಡೈರೆಕ್ಟ್ ಆಗಿ ವೆಬ್ಸೈಟಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. voter.eci.gov.in ಅಂತ. ಫಸ್ಟಿಗೆ ನಾನು ಇ-ಸಿ-ಐ ನೆಟ್ ಅಪ್ಲಿಕೇಶನಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು. ನನ್ನ ಮೊಬೈಲ್ ನಂಬರ್ನ ಹಾಕಿ ನಾನು ಇಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಮೊಬೈಲ್ ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ನೀವು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ನೀವಿಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ತೇನೆ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ನೀವು ಎಂಟರ್ ಮಾಡಿ ಲಾಗಿನ್ ಮಾಡಿ. ಇದರಲ್ಲಿ ನೀವು ಹೊಸ ಕಲರ್ ವೋಟರ್ ಐಡಿನ ಯಾವ ರೀತಿ ಪಡ್ಕೋಬಹುದು ಅಂದರೆ, ಇನ್ ಕೇಸ್ ನಿಮ್ಮ ಹತ್ರ ಇರುವಂತಹ ಬ್ಲ್ಯಾಕ್ ಆ್ಯಂಡ್ ವೈಟ್ ವೋಟರ್ ಐಡಿಯಲ್ಲಿ ಏನಾದರೂ ಚೇಂಜಸ್ ಇದ್ದು ಕರೆಕ್ಷನ್ ಮಾಡಬೇಕು ಅಂದರೆ ನೀವಿಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ 8ಅಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದರಲ್ಲಿ ನಿಮ್ಮ ಪ್ರಸ್ತುತ ಇರುವಂಥ ವೋಟರ್ ಐಡಿಯಲ್ಲಿ ಏನಾದರೂ ತಪ್ಪಿದ್ದು ಅದನ್ನು ಸರಿ ಮಾಡ್ಕೋಬಹುದು ಅಂದರೆ ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಲೆಟ್ ಗೆಟ್ ಸ್ಟಾರ್ಟ್ ಅಂತ ಕೊಟ್ಟು ಎಸ್ ಐ ಹ್ಯಾವ್ ಅ ವೋಟರ್ ಐಡಿ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ವೋಟರ್ ಐಡಿಯ ನಂಬರನ್ನು ಹಾಕಿ, ನಿಮ್ಮ ಸ್ಟೇಟನ್ನು ಹಾಕಿ, ಫೆಚ್ ಡೀಟೇಲ್ಸ್ ಅಂತ ಕೊಡಿ. ಸೊ ಇದರಲ್ಲಿ ಯಾವ ಯಾವ ಆಪ್ಷನ್ ನೀವು ಕರೆಕ್ಷನ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫೆಚ್ ಡೀಟೇಲ್ಸಲ್ಲಿ ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಅಂತ ಬಂದಿದೆ ನೋಡಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಬೇಕು. ಸೊ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿದೆ. ನಿಮ್ಮ ವೋಟರ್ ಐಡಿ ಡೀಟೇಲ್ಸ್, ನೀವು ಎಲ್ಲಿ ವೋಟ್ ಮಾಡ್ತಾ ಇದ್ದೀರಾ ಎಲ್ಲ ಡೀಟೇಲ್ಸು ಬಂದಿದೆ. ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಕರೆಕ್ಷನ್ ಇದ್ದು ನೀವು ನೆಕ್ಸ್ಟ್ ಅಂತ ಕೊಡಿ. ಸೊ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಅದನ್ನೆಲ್ಲ ಒಮ್ಮೆ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಸೊ ನೀವು ಮೊಬೈಲ್ ನಂಬರ್ ಲಿಂಕ್ ಯಾವ ರೀತಿ ಮಾಡ್ಬೋದು ಅಂತ ನಾನು ವಿಡಿಯೋ ಮಾಡಿದ್ದೇನೆ ಕೂಡ, ನೀವು ಆ ವಿಡಿಯೋವನ್ನು ಚೆಕ್ ಮಾಡ್ಬೋದು. ನಾನಿಲ್ಲಿ ವೋಟರ್ ಐಡಿಗೆ ರಿಜಿಸ್ಟರ್ ಆಗಿರುವಂತಹ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ನಾನು ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಆಧಾರ್ ನಂಬರ್ ಕೂಡ ನೀವು ಹಾಕ್ಬೋದು, ಇದೇನು ಮ್ಯಾಂಡೇಟ್ರಿ ಇಲ್ಲ. ನಂತರ ನಾನು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ನಿಮಗೆ ಈ ರೀತಿ ಆಪ್ಷನ್ ಕಾಣಿಸುತ್ತೆ. ಇದು ಫಾರ್ಮ್ 8ನ ನಾನು ಫಿಲ್ ಮಾಡ್ತಾ ಇರೋದು. ಇಲ್ಲಿ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂತ ಇದೆ. ಇನ್ ಕೇಸ್ ನೀವು ಒಂದು ಪ್ಲೇಸಿಂದ ಬೇರೆ ಪ್ಲೇಸ್ಗೆ ಶಿಫ್ಟ್ ಆಗಿದ್ದೀರಾ, ಸೊ ಹಾಗಾಗಿ ನಿಮ್ಮ ವೋಟರ್ ಐಡಿಯಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕು ಅಂತಂದರೆ ನೀವು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ಕೂಡ ನೀವು ಹೊಸದಾಗಿ ನಿಮಗೆ ವೋಟರ್ ಐಡಿ ಏನು ಬರುತ್ತಲ್ವ ಹೊಸ ಅಡ್ರೆಸ್ಗೆ, ಅದು ಕಲರ್ ವೋಟರ್ ಐಡಿ ಆಗಿರುತ್ತೆ. ಸೊ ಕಲರ್ ಫಾರ್ಮ್ಯಾಟಲ್ಲೇ ಕೊಡ್ತಾರೆ. ನೆಕ್ಸ್ಟು ಇನ್ ಕೇಸ್ ನಿಮ್ಮ ವೋಟರ್ ಐಡಿಯಲ್ಲಿ ಏನಾದರೂ ತಪ್ಪಿದ್ದು ಚೇಂಜಸ್ ಇದ್ದರೆ ನಿಮ್ಮ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇದೆ ನೋಡಿ, ಈ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ನಿಮಗೆ ಇಷ್ಟು ಆಪ್ಷನ್ ಇದೆ ನೋಡಿ. ನೇಮ್, ಇನ್ ಕೇಸ್ ನಿಮ್ಮ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದು ಅದನ್ನು ಚೇಂಜ್ ಮಾಡ್ಕೋಬಹುದು, ಅಥವಾ ಜೆಂಡರು, ಡೇಟ್ ಆಫ್ ಬರ್ತು, ರಿಲೇಷನ್ ಟೈಪು, ರಿಲೇಷನ್ ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರು, ಫೋನು, ಇದಿಷ್ಟು ಫೋಟೋ ಇದಿಷ್ಟು ಆಪ್ಷನ್ನ ನೀವಿಲ್ಲಿ ಚೇಂಜ್ ಮಾಡ್ಕೊಳ್ಳುವಂತಹ ಆಪ್ಷನ್ ನಿಮಗಿದೆ. ಸೊ ಇದು ಯಾವುದನ್ನು ಕೂಡ ನೀವು ಯಾವುದಾದ್ರೂ 4ನ ಒಟ್ಟಿಗೆ ಚೇಂಜ್ ಮಾಡ್ಕೋಬಹುದು. ಚೇಂಜ್ ಮಾಡಿದ ನಂತರ ವಿದಿನ್ 15-20 ಡೇಸಲ್ಲೇ ನಿಮಗೆ ಕಲರ್ ವೋಟರ್ ಐಡಿ ಕಾರ್ಡ್ ವಿತ್ ಅಪ್ಡೇಟೆಡ್ ಡೀಟೇಲ್ಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು. ನಾನಿಲ್ಲಿ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೊಸ ಅಡ್ರೆಸ್ ಚೇಂಜ್ ಆಗಿದ್ರೆ ನೀವು ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಅದೇ ಅಡ್ರೆಸ್ಸಲ್ಲಿ ಏನಾದರೂ ಇನ್ ಕೇಸ್ ನಿಮ್ಮ ಮನೆಯ ನಂಬರ್ ಆಗಿರ್ಬೋದು ಅಥವಾ ಏನಾದರೂ ಚೇಂಜಸ್ ಇದ್ದರೆ ನೀವು ಇಲ್ಲಿ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಬೇಕು. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು ಅಂದರೆ ಕೂಡ ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಅಪ್ಡೇಟ್ ಮಾಡ್ಕೋಬಹುದು. ಓಕೆ, ನಾನು ನಿಮಗೆ ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು. ನಾನು ಇದರಲ್ಲಿ ರಿಲೇಷನ್ ಟೈಪ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ನಿಮಗೆ ರಿಲೇಷನ್ ಟೈಪ್, ಫಾರ್ ಎಕ್ಸಾಂಪಲ್ ನಿಮ್ಮ ಫಾದರು ರಿಲೇಷನ್ ಟೈಪ್ ಬಂದ್ಬಿಟ್ಟು ಅದರ್ ಕೊಟ್ಟಿರ್ಬೋದು, ಅಥವಾ ಫಾದರ್ ಬದಲು ಬೇರೆ ಏನಾದರೂ ಕೊಟ್ಟಿದ್ರೆ ಹಸ್ಬೆಂಡು ಅಥವಾ ಗಾರ್ಡಿಯನ್ ಆ ಥರ ಕೊಟ್ಟಿದ್ರೆ ನೀವು ಚೇಂಜ್ ಮಾಡ್ಕೋಬೋದಂದರೆ ಈ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಟೈಪ್ ಆಫ್ ರಿಲೇಷನ್ ಫಾದರ್ ಅಂತ ಕೊಡಬೇಕು. ಸೊ ನಾನಿಲ್ಲಿ ಜಸ್ಟ್ ತೋರಿಸ್ತಾ ಇರೋದು. ನೆಕ್ಸ್ಟ್ ನೀವಿಲ್ಲಿ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನೇಮ್ ಆಫ್ ದ ಅಪ್ಲಿಕೆಂಟು ಆಟೋಮೆಟಿಕ್ ಆಗಿ ಬರುತ್ತೆ. ಯಾವ ಪ್ಲೇಸಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದ್ದೀರಾ ಆ ಪ್ಲೇಸನ್ನು ನೀವು ಇಲ್ಲಿ ಹಾಕಿ.
ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಟ್ಟರೆ, ಡನ್ ಅಂತ ಕೊಟ್ಟರೆ ನಿಮ್ಮ ಫಾರ್ಮ್ 8 ಇಲ್ಲಿ ಕಾಣಿಸುತ್ತೆ. ಎಲ್ಲ ಡೀಟೇಲ್ಸು ಇದರಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಇದರಲ್ಲಿ ನಾನು ಜಸ್ಟ್ ರಿಲೇಷನ್ ಟೈಪ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಇ ಸೈನ್ ಮತ್ತೆ ಸಬ್ಮಿಟ್, ಇ ಸೈನ್ ಆ್ಯಂಡ್ ಸಬ್ಮಿಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ರೀಡೈರೆಕ್ಟ್ ಆಗಿ ಇ ಸೈನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಹಾಕಿ ನೀವು ಇ ಸೈನ್ನ ವೆರಿಫೈ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ಗೆ ನಿಮಗೆ OTP ಬರುತ್ತೆ. ಇದು ನೀವು ಇಲ್ಲಿ ನೋಡ್ಬೋದು, ಇ ಸೈನ್ಗೆ ರೀಡೈರೆಕ್ಟ್ ಆಗ್ತಾ ಇದೆ. ಇಲ್ಲಿ ನೀವು ಆಧಾರ್ ನಂಬರನ್ನು ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಈ ಒಂದು ಕರೆಕ್ಷನ್ ಮಾಡುವಂತಹ ಪ್ರೊಸೀಜರ್ ಏನಿದೆಯಲ್ಲ, ಈ ಒಂದು ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿದಿನ್ 15-20 ಡೇಸಲ್ಲಿ ನಿಮ್ಮ ಕಲರ್ ವೋಟರ್ ID ಕಾರ್ಡ್ ಬರುತ್ತೆ, ಆಯಿತಾ. ಸೊ ಇದು ಒಂದು ಡೀಟೇಲ್ಸು. ಇನ್ ಕೇಸ್ ನಿಮಗೆ ಇದರಲ್ಲಿ ನೇಮ್ ಚೇಂಜ್ ಮಾಡಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಇನ್ ಕೇಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದು ಏನಾದರೂ ಚೇಂಜ್ ಇದ್ದರೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ನೀವು ನೋಡ್ಬೋದು ಎಂಟರ್ ಯುವರ್ ನೇಮ್ ಅಂತ, ಮತ್ತು ಇದಕ್ಕೆ ಪ್ರೂಫ್ ಕೇಳ್ತಾರೆ, ಪ್ರೂಫ್ ಫಾರ್ ಚೇಂಜ್ ಆಫ್ ನೇಮ್. ನೀವು ನಿಮ್ಮ ಯಾವುದಾದ್ರೂ ಒಂದು ಡಾಕ್ಯುಮೆಂಟಲ್ಲಿ ನಿಮ್ಮ ಹೆಸರು ಸ್ಪೆಲ್ಲಿಂಗು ಸರಿಯಾಗಿರುವಂಥ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಿ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಸೊ ಇದರಲ್ಲಿ ನೀವು ಆಧಾರ್ ಕಾರ್ಡ್ ಕೂಡ ಹಾಕ್ಬೋದು, ಅದರಲ್ಲಿ ನಿಮ್ಮ ಹೆಸರು ಇರುತ್ತಲ್ವ, ಸೊ ಆ ಪ್ರೂಫನ್ನು ಕೂಡ ಕೊಡ್ಬೋದು. ಮತ್ತು ನೀವು ಬೇರೆ ಆಪ್ಷನ್ ಇಲ್ಲಿ ನೀವು ಒಮ್ಮೆಗೆ 4 ಕರೆಕ್ಷನ್ನ ಮಾಡ್ಕೊಳ್ಳುವಂಥ ಅವಕಾಶ ಇದೆ ನಿಮಗೆ ಇದರಲ್ಲಿ, ಆಯಿತಾ. ಸೊ ಇನ್ ಕೇಸ್ ನಿಮಗೆ ಮತ್ತೆ ಇಲ್ಲಿ ಅಡ್ರೆಸ್ ಚೇಂಜ್ ಇದ್ರೂ ಕೂಡ ಹಾಗೆ ನಿಮ್ಮ ಹೌಸ್ ನಂಬರು, ಈಗ ಎಕ್ಸಿಸ್ಟಿಂಗ್ ನೀವು ಎಲ್ಲಿದ್ದೀರಲ್ವ ಆ ಅಡ್ರೆಸ್ಸಲ್ಲಿ ಏನಾದರೂ ಯಾವ ಕ್ರಾಸು ಎಷ್ಟನೇ ಮೇಯ್ನು ಅದೆಲ್ಲ ಚೇಂಜ್ ಇದ್ರೂ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಮತ್ತು ನೀವು ಇದರಲ್ಲಿ ಅಡ್ರೆಸ್ ಪ್ರೂಫನ್ನು ಕೊಡಬೇಕಾಗುತ್ತೆ. ನೀವು ಆಧಾರ್ ಕಾರ್ಡನ್ನು ಕೂಡ ಕೊಡ್ಬೋದು, ಯಾಕಂದರೆ ಅದರಲ್ಲಿ ಅಡ್ರೆಸ್ ಇರುತ್ತಲ್ವ, ಸೊ ಆ ಅಡ್ರೆಸ್ಸನ್ನು ಕೊಟ್ಟು ನೀವು ಸರಿಯಾಗಿ ಕರೆಕ್ಷನ್ನ ಮಾಡ್ಕೋಬೋದು. ಈ ರೀತಿಯಲ್ಲಿ ನಿಮ್ಮ ವೋಟರ್ ID ಕಾರ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದ್ದು ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ದು ನೀವು ಈ ರೀತಿ ಕರೆಕ್ಷನ್ ಮಾಡಿಕೊಂಡು ನೀವು ಕಲರ್ ವೋಟರ್ ಐಡಿಯನ್ನು ಪಡ್ಕೋಬೋದು. ಸೊ ಇದು ಒಂದು ಆಪ್ಷನ್ ಆಯಿತು. ಸೊ ನೆಕ್ಸ್ಟ್ ಬಂದು ನಿಮ್ಮ ಹತ್ರ ವೋಟರ್ ID ಕಾರ್ಡ್ ಅಲ್ಲಿ ಏನೂ ಚೇಂಜಸ್ ಇಲ್ಲ, ಬಟ್ ನಿಮ್ಮ ವೋಟರ್ ID ಕಾರ್ಡ್ ಕಳೆದು ಹೋಗಿದೆ ಅಥವಾ ಡ್ಯಾಮೇಜ್ ಆಗಿದೆ ಅಂಥ ಸಂದರ್ಭದಲ್ಲಿ ನೀವು ಈ ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು ಇಶ್ಯೂ ಆಫ್ ಅಂತ ಇದೆ ಅಲ್ವಾ. ಸೊ ಈ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ನೀವು ನೋಡ್ಬೋದು. ಸೊ ಇದರಲ್ಲಿ ನಿಮ್ಮ ಒರಿಜಿನಲ್ ವೋಟರ್ ID ಕಾರ್ಡ್ ಕಳೆದು ಹೋಗಿದೆ ಅಂತಂದರೆ ನೀವು ಲಾಸ್ಟ್ ಅಂತ ಕ್ಲಿಕ್ ಮಾಡಬೇಕು, ಮತ್ತು ನೀವು FIR ಕಾಪಿನ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಕಳೆದು ಹೋಗಿದೆ ಅಂತ ಹೇಳಿ ನೀವು FIR ಕಾಪಿನ ಪೊಲೀಸ್ ಸ್ಟೇಷನಲ್ಲಿ ನೀವೇನು FIR ಫೈಲ್ ಮಾಡಿರ್ತೀರಲ್ವ ಆ ಕಾಪಿನ ನೀವು ಇಲ್ಲಿ ಸಬ್ಮಿಟ್ ಮಾಡಿ ನೆಕ್ಸ್ಟು ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಸೊ ಇದು ಕಳೆದು ಹೋಗಿದ್ರೆ ನಿಮ್ಮ ವೋಟರ್ ID ಕಾರ್ಡು, ಇನ್ ಕೇಸ್ ನಿಮ್ಮ ವೋಟರ್ ID ಕಾರ್ಡ್ ಡಿಸ್ಟ್ರಾಯ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ವೋಟರ್ ID ಕಾರ್ಡ್ ಬೆಂಕಿ ತಾಗೇನೋ ಆಗಿರೋದು ಅಥವಾ ಫ್ಲಡ್ಡಲ್ಲಿ ಏನೋ ಡಿಸ್ಟ್ರಾಯ್ ಆಗಿರೋದು, ಆ ರೀತಿಯ ಕೇಸಲ್ಲಿ ನೀವು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಡಿಸ್ಟ್ರಾಯ್ ಆಗಿದೆ, ಸೊ ಈ ರೀತಿಯ ಒಂದು ಫುಡ್ಡು, ಫೈರು ಅಥವಾ ಅದರ್ ನ್ಯಾಚುರಲ್ ಡಿಸಾಸ್ಟರಿಂದ ನನ್ನ ವೋಟರ್ ID ಕಾರ್ಡ್ ಡಿಸ್ಟ್ರಾಯ್ ಆಗಿದೆ. ಸೊ ಹಾಗಾಗಿ ನಾನು ಹೊಸ ವೋಟರ್ ID ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಸೇಮ್ ಡೀಟೇಲ್ಸ್ ಇರುತ್ತೆ, ಬಟ್ ನಿಮಗೆ ಕಲರ್ ವೋಟರ್ ID ಕಾರ್ಡ್ ಕೊಡ್ತಾರೆ. ನೆಕ್ಸ್ಟು ಮ್ಯೂಟಿಲೇಟೆಡ್ ಅಂತ ಇದೆ ನೋಡಿ, ಇದು ನಿಮ್ಮ ಹತ್ರ ವೋಟರ್ ID ಕಾರ್ಡ್ ಇದೆ, ಆದರೆ ನಿಮ್ಮ ವೋಟರ್ ID ಕಾರ್ಡ್ನ ಪ್ರಿಂಟ್ ಎಲ್ಲಾದರೂ ಅಳಿಸಿ ಹೋಗಿರುವಂಥದ್ದು ಅಥವಾ ಅದು ಡ್ಯಾಮೇಜ್ ಆಗಿದೆ, ಅದು ಅಂದರೆ ನೀವು ಒಂದು ಪ್ರೂಫ್ ಆಗಿ ಅದನ್ನು ಕೊಡಲಿಕ್ಕೆ ಆಗಲ್ಲ, ಆ ಥರ ಕೇಸಲ್ಲಿ ಮ್ಯೂಟಿಲೇಟೆಡ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಕೊಟ್ಟಿರುವಂಥ ಪ್ರಿಂಟ್ ಅಳಿಸಿ ಹೋಗಿರುವಂಥದ್ದು ಅಥವಾ ಫೋಟೋ ಅಳಿಸಿ ಹೋಗಿರುವಂಥ ಅಂಥ ಕೇಸಲ್ಲಿ ನೀವು ಮ್ಯೂಟಿಲೇಟೆಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಹತ್ರ ಈಗ ಇರೋ ವೋಟರ್ ಐಡಿನ ಅವರಿಗೆ ಕೊಡಬೇಕು. ನಿಮಗೆ ಹೊಸ ವೋಟರ್ ID ಕೊಡ್ತಾರಲ್ವ, ಆಗ ನೀವು ಆ ಹಳೆ ವೋಟರ್ ಐಡಿನ ಕೊಡಬೇಕಾಗುತ್ತೆ, ಅವ್ರಿಗೆ ಕೊಟ್ಟು ಹೊಸದನ್ನು ತಗೋಬಹುದು. ನೆಕ್ಸ್ಟ್ ನೀವಿಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟು, ಪ್ಲೇಸ್ ಆಫ್ ಅಪ್ಲಿಕೇಶನ್ ಅನ್ನು ಕೊಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಫಾರ್ಮ್ 8 ಇಲ್ಲಿ ಕಾಣಿಸುತ್ತೆ. ಸೊ ಇದರಲ್ಲಿ ನೀವು ಮ್ಯೂಟಿಲೇಟೆಡ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ನೀವು ಇಲ್ಲಿ ನೋಡ್ಬೋದು. ಇದೆಲ್ಲ ಡಿಕ್ಲರೇಷನಲ್ಲಿ ನಿಮಗೆ ಪ್ರಿವ್ಯೂ ಕೊಡ್ತಾ ಇದ್ದಾರೆ, ನೋಡ್ಬೋದು ನೀವು. ಸೊ ನೆಕ್ಸ್ಟ್ ನೀವು ಇ ಸೈನ್ ಆ್ಯಂಡ್ ಸಬ್ಮಿಟ್ ಅನ್ನುವಂಥ ಆಪ್ಷನನ್ನು ಕೊಡ್ಬೋದು. ಸೊ ಇದು ನೀವು ಕೇವಲ ನಿಮ್ಮ ವೋಟರ್ ID ಕಾರ್ಡ್ ಡ್ಯಾಮೇಜ್ ಆಗಿದ್ರೆ, ಅಂದರೆ ವೋಟರ್ ID ಕಾರ್ಡ್ ಯೂಸ್ ಪರ್ಪಸ್ಗೆ ಬರ್ತಾ ಇಲ್ಲ, ಇದು ಪ್ರೂಫ್ ಆಗಿ ತೋರ್ಸೋಕ್ಕಾಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೀವು ಸೇಮ್ ಪ್ರೊಸೀಜರ್ ಇ ಸೈನ್ನ ಮಾಡಬೇಕು. ಇದರಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ
ಆಧಾರ್ಗೆ OTP ಬರುತ್ತೆ. ಗೆಟ್ OTP ಅಂತ ಕ್ಲಿಕ್ ಮಾಡಿ ನೀವು ನಿಮ್ಮ ಈ ಸೈನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಇದು ಇನ್ನೊಂದು ವಿಧಾನ. ನಿಮ್ಮ ವೋಟರ್ ಐ ಡಿ ಕಾರ್ಡ್ ಕಳೆದು ಹೋಗಿದ್ದು ಅಥವಾ ಡ್ಯಾಮೇಜ್ ಆಗಿದ್ದು ಅಂತ ಸಂದರ್ಭದಲ್ಲಿ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮಗೆ ಇದು ಯಾವ ಆಪ್ಷನ್ ಬೇಡ. ನನ್ನ ಹತ್ರ ಆಲ್ರೆಡಿ ಹಳೆ ವೋಟರ್ ಐ ಡಿ ಕಾರ್ಡ್ ಇದೆ, ಅದು ಕರೆಕ್ಟ್ ಆಗಿದೆ, ಏನು ಚೇಂಜಸ್ ಇಲ್ಲ. ಬಟ್ ನನಗೆ ಕಲರ್ ಅಲ್ಲಿ ವೋಟರ್ ಐ ಡಿ ಕಾರ್ಡ್ ಬೇಕು, ಅದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದೆ, ಬೇರೆ ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂದ್ರೆ ನೀವು ಏನ್ ಮಾಡ್ಬೋದು ಅಂತಂದ್ರೆ, ನೀವು ಬ್ಯಾಕ್ ಬಂದು ನೀವು ಇಲ್ಲಿ ನೋಡ್ಬೋದು ಡೌನ್ಲೋಡ್ ಈ ವೋಟರ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನೀವು ನಿಮ್ಮ ವೋಟರ್ ಐ ಡಿ ನಂಬರ್ ಮತ್ತೆ ಸ್ಟೇಟ್ ಅನ್ನ ಹಾಕಿ ಫೆಚ್ ಡೀಟೇಲ್ಸ್ ಅಂತ ಕೊಡಿ. ನೀವು ಇಲ್ಲಿ ನೆನಪಿರ್ಲಿ, ನೀವು ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ನೀವು ಇಲ್ಲಿ ವೆರಿಫೈ ಅಂಡ್ ಡೌನ್ಲೋಡ್ ಅಂತ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ಡೌನ್ಲೋಡ್ ಮಾಡೋಕ್ಕಾಗೋದು. ಸೊ ಮೊಬೈಲ್ ನಂಬರ್ನ ಹೇಗೆ ಲಿಂಕ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ತೋರಿಸಿದ್ದೇನೆ. ನೀವು ಇಲ್ಲಿ ನೋಡ್ಬೋದು ಈ ರೀತಿಯ ಒಂದು ವೋಟರ್ ಐ ಡಿ ಕಾರ್ಡ್ ಕಲರ್ ಅಲ್ಲಿ ಇರುವಂತದ್ದು ನಿಮಗೆ ಸಾಫ್ಟ್ ಕಾಪಿ ಬಂದಿದೆ. ಸೊ ಫ್ರಂಟ್ ಬ್ಯಾಕ್ ಎರಡು ಸೈಡ್ ಇರುತ್ತೆ. ಇದನ್ನ ನೀವು ಪ್ರಿಂಟ್ ಔಟ್ ತಗೊಂಡು ಲ್ಯಾಮಿನೇಟ್ ಮಾಡ್ಕೋಬಹುದು. ಇಲ್ಲಿ ಶೇರ್ ಆಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದಿಷ್ಟು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇದೆ ನೀವು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.